ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹಲಸಿನ ಹಣ್ಣು ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ. ಅದರಲ್ಲೂ ಇವಾಗಂತೂ ಹಲಸಿನ ಹಣ್ಣು ಸೀಸನ್ನು. ನಮ್ಮ ಮನೆಗಂತೂ ಪದೇ ಪದೇ ತರ್ತಾನೆ ಇದ್ದಾರೆ. ಹಾಗಾಗಿ ಇವತ್ತೊಂದು ದೊಡ್ಡ ಹಲಸಿನ ಹಣ್ಣಿತ್ತು, ಅದನ್ನು ಕಟ್ ಮಾಡಿ ನಾನು ಮಾವ ಇಬ್ಬರು ಸೇರಿ ಅದನ್ನು ಬಿಡಿಸಿ ಇಡ್ಲಿ ಮಾಡೋಣ ಅಂತ ರೆಡಿ ಮಾಡ್ಕೊಂಡಿದ್ವಿ. ಸುಮಾರು ಹಲಸಿನ ಹಣ್ಣು ಇತ್ತು ಇವತ್ತು, ತುಂಬ ಸ್ವೀಟಾಗಿತ್ತು. ಸ್ವಲ್ಪ ತಿಂದ್ವಿ. ಹಾಗೇ ಇಡ್ಲಿಗೂ ಸಹ ರೆಡಿ ಮಾಡೋಣ ಅಂತ ನಾನಿಲ್ಲಿ ಏಲಕ್ಕಿ, ಸ್ವಲ್ಪ ಹಲಸಿನ ಹಣ್ಣು ಹಾಗೆ ಕಾಯಿ ತುರಿ ಹಾಕಿ ರೆಡಿ ಮಾಡಿಟ್ಟಿದ್ದೀನಿ ಮಿಕ್ಸಿ ಮಾಡೋಕ್ಕೆ. ಏನು ಗೊತ್ತಾ, ನಮ್ಮ ಮನೆಯವ್ರು ನನಗೆ ಬೈತಾ ಇದ್ರು, ಏನು ಮಾರೈತಿ ಸಿಕ್ಕಿದ್ದ ತರಕಾರಿ ಸೊಪ್ಪು ಹಣ್ಣು ಎಲ್ಲದರಲ್ಲೂ ಇಡ್ಲಿ ಮಾಡ್ತೀಯ ನೀನು, ನನಗಂತೂ ತಿಂತೀನಿ ಸಾಕಾಗಿದೆ ಅಂತ. ನಮ್ಮ ಮನೆಯವ್ರು ನನಗೆ ವಾರ್ನ್ ಮಾಡಿದ್ದಾರೆ, ಇದು ಲಾಸ್ಟ್ ಇಡ್ಲಿ, ಇನ್ನೊಂದು 15 ದಿನ 1 ತಿಂಗಳವರೆಗೂ ಇಡ್ಲಿ ಮಾಡೋಕ್ಕೆ ಹೋಗ್ಬೇಡ ನೀನು ಅಂತ. ಆದರೂ ಹಲಸಿನ ಇಡ್ಲಿ ಏನು ಗೊತ್ತಾ, ನಮ್ಮ ಮಲೆನಾಡಲ್ಲಿ ತುಂಬ ಫೇಮಸ್ ಅದು. ತುಂಬ ಟೇಸ್ಟ್ ಆಗಿರುತ್ತೆ. ಎಂತ ಅಂದರೆ ಅದ್ರದ್ದು ಏನಂತಾರೆ, ಅರೋಮಾ ಆಗಿರ್ಬೋದು, ಹಾಗೆ ಆ ಸ್ವೀಟ್ನೆಸ್, ಆಹಾ ನೆಕ್ಸ್ಟ್ ಲೆವೆಲ್. ಏನಿಲ್ಲ, ನಾನು ಆವಾಗಲೇ ಏನು ಹಲಸಿನ ಹಣ್ಣು, ಆಮೇಲೆ ಒಂದು ಸ್ವಲ್ಪ ಕಾಯಿ ತುರಿ, ಹಾಗೆ ಒಂದು 5 ಏಲಕ್ಕಿ ಕಾಳನ್ನು ಹಾಕಿದ್ದೆ. ಎಲ್ಲ ಗ್ರೈಂಡ್ ಮಾಡಿ ಈ ಥರ ಸ್ಮೂತಾಗಿ ಪೇಸ್ಟ್ ಮಾಡ್ಕೊಂಬಂದಿದ್ದೀನಿ. ಹಾಗೆ ಈ ಕಪ್ಪಲ್ಲಿ 1-2 ಕಪ್ಪಷ್ಟು ಇಡ್ಲಿ ರವಾನ ನಾನು ತೊಗೊಂಡಿದ್ದೀನಿ. ಹಾಗೇ ಇದು ಬೆಲ್ಲ, ಊರಿಂದ ತಂದಿದ್ದ ಬೆಲ್ಲ, ಇದು ಜೋನಿ ಬೆಲ್ಲ. ಅದೇ ಲಾಸ್ಟ್ ಸಬಸ್ಗೆ ಇಡ್ಲಿಯಲ್ಲಿ ತೋರಿಸಿದ್ನಲ್ಲ, ಅದೇ ಬೆಲ್ಲ. ಈ ಸಲ ಉಪ್ಪು ನಾನು ಮರೆಯಲ್ಲ, ಅದಕ್ಕೆ ಎದುರುಗಡೆನೇ ಇಟ್ಕೊಂಡು ಕೂತ್ಕೊಂಡಿದ್ದೀನಿ, ಉಪ್ಪು ಮರಿಬಾರ್ದು ಅಂತಾನೆ. ಹಾಗೆ ಇವಾಗ It's time to start ಇಡ್ಲಿ ಬ್ಯಾಟರ್. ಅಲ್ಲಿ ನಗ್ತಾ ಇದ್ದಾರೆ ಅವರು. ಇರಲಿ ಬಿಡಿ, ನನಗೇನು, ರೆಡಿ ಮಾಡೋಣ. ಅದೇ ಇದು ಫುಲ್ ಥಿನ್ನಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ನಾನು, ಇದನ್ನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಹೇಳಿದ್ನಲ್ಲ, ಈ ಕಪ್ಪಲ್ಲಿ 2 ಕಪ್ ಇಡ್ಲಿ ರವೆ ತೊಗೊಂಡಿದ್ದೀನಿ, ಅದನ್ನು ಇವಾಗ ಆ್ಯಡ್ ಮಾಡ್ತೀನಿ. ಇದೇನು ಗೊತ್ತಾ, ಸ್ವಲ್ಪ ಬೆಟ್ಟಾಗಿರ್ಬೇಕಾದ್ರೇ ಏನು ಬೌಲಲ್ಲಿ ಸ್ವಲ್ಪ ನೀರಿತ್ತು, ನಾನು ನೋಡೇ ಇಲ್ಲ, ಹಾಗೆ ರವೆ ಹಾಕಿಬಿಟ್ಟೆ, ಎಲ್ಲ ಅಂಟ್ಕೊಂಡು ಹೋಯ್ತು. ನೋಡಿ ಚೆನ್ನಾಗಿ ತೆಗ್ದಿದ್ದೀನಿ ಇವಾಗ, ಇಲ್ಲ ವೇಸ್ಟಾಗಿ ಹೋಗ್ಬಿಡತ್ತೆ. ಹಾಗೆ ಉಪ್ಪು ಒಂದು ಅರ್ಧ ಸ್ಪೂನ್ ಉಪ್ಪು ಹಾಕ್ಕೊಳ್ತೀನಿ. ಲಾಸ್ಟ್ ಟೈಮ್ ಉಪ್ಪು ಹಾಕ್ದೇನೆ ದೇವ್ರೆ ತಿನ್ನೋಕ್ಕಾಗಿಲ್ಲ ಇಡ್ಲಿ, ಗೊತ್ತಾ. ಸುಮ್ಮನೆ ವಿಡಿಯೋದಲ್ಲಿ ಹೇಳಿದೆ ಚೆನ್ನಾಗಾಗಿದೆ, ಇಲ್ಲ ಚೆನ್ನಾಗಾಗಿತ್ತು, ಬಟ್ ಸ್ವಲ್ಪ ಉಪ್ಪಿಲ್ಲ ಅಂದರೆ ಹಾಗೆ ಅಲ್ಲ. ಇವಾಗ ಬೆಲ್ಲ ಏನು ಗೊತ್ತಾ, ಆಲ್ರೆಡಿ ಹಲಸಿನ ಹಣ್ಣು ತುಂಬಾ ಸ್ವೀಟಾಗಿದೆ, ಜಾಸ್ತಿ ಹಾಕಲ್ಲ ನಾನು ಈ ಬೆಲ್ಲನ. ಮ್ಯಾಕ್ಸ್ ಟು ಮ್ಯಾಕ್ಸ್ ಒಂದು 4 ಸ್ಪೂನ್ ಹಾಕ್ತೀನಿ, ಆಮೇಲೆ ಬೇಕಂದರೆ ಹಾಕ್ಕೊಳ್ಬೋದು. ಕಲಿಸ್ತೀನಿ. ಏನು ಗೊತ್ತಾ, ಕೈಯಲ್ಲಿ ಕಲಿಸಿದ್ರೇ ಚೆನ್ನಾಗಿ ಬರುತ್ತಿದ್ದು, ಕಲಿಸ್ಬಿಟ್ಟು ತೋರಿಸ್ತೀನಿ. ಗಮ್ಮಂತಿದೆ, ನಂಗೆ ಇವಾಗಲೇ ಇಡ್ಲಿ ತಿನ್ನೋಣ ಅಂತ ಅನಿಸ್ತಿದೆ. ನಾಳೆವರೆಗೂ ವೆಯ್ಟೇ ಮಾಡೋಕ್ಕಾಗ್ತಿಲ್ಲ ಬೆಳಗ್ಗೆ ತನಕ. ಆದರೆ ಸ್ವಲ್ಪ ಫರ್ಮೆಂಟ್ ಆಗೋಕ್ಕೆ ಟೈಮ್ ಬೇಕಲ್ವಾ. ಇನ್ನೊಂದೇನು ಗೊತ್ತಾ, ನಾಳೆ ಬೆಳಗ್ಗೆ ಇಡ್ಲಿ ಬೇಯಿಸ್ಬೇಕಾದ್ರೆ ಇಡೀ ಮನೆ ಗಮ್ಮಂತಿರತ್ತೆ. ರೆಡಿ ಆಯಿತು ನೋಡಿ, ಈ ಕನ್ಸಿಸ್ಟೆನ್ಸಿಯಲ್ಲಿ ಇದೆ. ಬೆಳಗ್ಗೆ ಒಂದು ಸ್ವಲ್ಪ ನೀರು ಸೇರಿಸಿ ಇಡ್ಲಿ ಬೇಯಿಸಿದ್ರೆ ಹಂಗಲ್ಲ, ಹೀಗೆ. ಇವಾಗ ಇದನ್ನು ಫ್ರಿಜ್ಜಲ್ಲಿಟ್ಟು ನಾಳೆ ತನಕ ವೆಯ್ಟ್ ಮಾಡೋದು.
ಬ್ಯಾಟರ್ ಎಲ್ಲ ರೆಡಿ ಮಾಡಿ ಫ್ರಿಜ್ಜಲ್ಲಿ ಇಟ್ಬಿಟ್ಟು ರೂಮೆಲ್ಲ ತುಂಬ ಹರಡೋಗ್ಬಿಟ್ಟಿತ್ತು. ಹಾಗೆ ಅದನ್ನೆಲ್ಲ ಆರ್ಗನೈಸ್ ಮಾಡಿಟ್ಟೆ. ಅದಾದಮೇಲೆ ಅರ್ಣ ಬೆಡ್ ಮೇಲೆ ಕುತ್ಕೊಂಡು ಅವ್ರ ಅಪ್ಪನ ಜೊತೆ ಆಟ ಆಡ್ತಾನೇ ಇದ್ಲು. ನಾನು ಹೇಳ್ತಿದ್ದೆ, ಅಯ್ಯೋ ಇನ್ನೂ ಹಾಗೆ ಬಿಟ್ಟರೆ ಇನ್ನೂ ಅವಳ್ದು ಆಟ ಸಾಮಾನೆಲ್ಲ ಹಾಕಿ ತುಂಬಾ ಹರಡ್ಬಿಡ್ತಾಳೆ. ಮಕ್ಕಳಿದ್ದಿದ್ದ ಮನೆ ಹಾಗೆ ಅಲ್ವಾ, ಎಷ್ಟು ಸಲ ಕ್ಲೀನ್ ಮಾಡಿದರೂ ಅಷ್ಟೇ, ಪದೇ ಪದೇ ಇದೇ ಥರನೇ ಆಗೋದು. ಆಮೇಲೆ ಅವ್ರನ್ನ ಮಲ್ಕೊಂಡ್ಲು. ಬೆಳಗ್ಗೆ ಎದ್ದು ಇಡ್ಲಿ ಬ್ಯಾಟರ್ನೆಲ್ಲ ರೆಡಿ ಮಾಡಿ, ನೋಡಿ ಈ ಕನ್ಸಿಸ್ಟೆನ್ಸಿಯಲ್ಲಿ ಮಾಡ್ಕೊಂಡಿದ್ದೀನಿ ಇಡ್ಲಿ ಬ್ಯಾಟರ್ನ. ಹಾಗೆ ಇಡ್ಲಿ ಮೋಲ್ಡ್ಗೆ ಹಾಕಿಬಿಟ್ಟು ಬೇಯಿಸ್ತಾ ಇದ್ದೆ. ಲಿಟ್ರಲಿ ಹೇಳ್ತೀನಿ, ಮನೆಯೆಲ್ಲ ಗಮ್ಮಂತಿತ್ತು. ನನಗಂತೂ ಯಾವಾಗ ಇಡ್ಲಿ ತಿಂತೀನಪ್ಪ ಅಂತ ಹೇಳ್ತಿದ್ದೆ. ನಮ್ಮ ಮನೆಯವರಂತೂ ಈ ಥರ ಬೈದಿದ್ದಾರೆ ನನಗೆ, ಇನ್ನು ಇಡ್ಲಿ ವಿಷಯಕ್ಕೆ ಹೋಗಬೇಡ ಅಂತ. ಆದರೂ ಆಹಾ, ಆ ಇಡ್ಲಿದು ಅರೋಮಾ ಆಗಿರ್ಬೋದು, ಟೆಕ್ಸ್ಚರ್ ಆಗಿರ್ಬೋದು, ನೆಕ್ಸ್ಟ್ ಲೆವೆಲ್. ಹಾಗೆ ಅಂಜನ್ ಮಾಮಿ ಬಂದಿದ್ದರು. ಅಂಜನ್ ಮಾಮಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಟ್ರು ನನಗೆ. ಅವರು ಅಷ್ಟೇ ಇಡ್ಲಿ ತಿಂದು ತುಂಬ ಖುಷಿಯಾದರು. ಅವರು ಬೇರೆ ಏನೋ ರೀತಿಯಲ್ಲಿ ಮಾಡ್ತಾರಂತೆ ಅವ್ರದ್ದು ಸ್ಟೈಲಲ್ಲಿ. ನಾನು ಹೇಳ್ತಾ ಇದ್ದೆ ಅವರಿಗೆ, ಹೇಳ್ಕೊಡಿ ನನಗೂ ಅಂತ. ಅದಾದಮೇಲೆ ಅರ್ನಾಗೆ ಉಗುರು ತುಂಬ ಬೆಳೆದ್ಬಿಟ್ಟಿತ್ತು. ಮಕ್ಕಳಿಗೆ ವಾರ ವಾರ ಕಟ್ ಮಾಡ್ದಂಗೂ ಎಷ್ಟು ಬೇಗ ಉಗುರು ಬೆಳೆಯತ್ತಂದರೆ ದೇವ್ರೇ, ಅವಳು ಹಾಗೆ ಹಾಕಿ ಪರ್ಚ್ತಾಳೆ ನನ್ನನ್ನು. ಹಾಗಾಗಿ ಅವಳನ್ನ ಕೂರಿಸ್ಕೊಂಡು ಅದು ಇದು ಹೇಳ್ತಾ ಅವಳಿಗೆ ಕಾಗೆ, ಪಕ್ಷಿ, ಆಮೇಲೆ ನಾಯಿ, ಗುಬ್ಬಿ ಎಲ್ಲ ತೋರಿಸ್ಕೊಂಡು ಅವಳು ಉಗುರನ್ನೆಲ್ಲ ಕಟ್ ಮಾಡ್ತಾ ಇದ್ದೆ. ಚಿಕ್ಕ ಮಕ್ಕಳಿಗೆ ಉಗುರು ಬೇಗ ಬಂದರೆ ಅವ್ರದ್ದು ಇಮ್ಯುನಿಟಿ ಪವರ್ ಚೆನ್ನಾಗಿದೆ ಅಂತ, ಹಾಗೆ ಅವ್ರ ಡೈಜೆಸ್ಟಿವ್ ಸಿಸ್ಟಮ್ ಆಗಿರ್ಬೋದು, ಪ್ರತಿಯೊಂದು ಅವರು ಹೆಲ್ದಿ ಆಗಿದ್ದಾರೆ ಅಂತ ಅರ್ಥ. ಇದಾಗಿತ್ತು ಇವತ್ತಿನ ದಿನ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸದಾಗಿ ನನ್ನ ವಿಡಿಯೋನ ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ಗುಡ್ ಡೇ.